ಅಡುಗೆ ಅನಿಲ ಪೂರೈಕೆಗೆ ಸಂಬಂಧಿಸಿದಂತೆ ಸರ್ಕಾರದ ಎಸ್ಮಾ ಜಾರಿಯಾದ ಹಿನ್ನೆಲೆಯಲ್ಲಿ ಹೊಸನಗರ ಪಟ್ಟಣದಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ವಿವಿಧ ಹೋಟೆಲ್ಗಳು ಮತ್ತು ಗೋದಾಮುಗಳ ಮೇಲೆ ದಿಢೀರ್ ದಾಳಿ ನಡೆಸಿದರು. ತಹಶೀಲ್ದಾರ್ ಭರತ್ ರಾಜ್ ಅವರ ನೇತೃತ್ವದಲ್ಲಿ ನಡೆದ ಈ ಮಿಂಚಿನ ದಾಳಿಯಲ್ಲಿ ಪಟ್ಟಣದ ಶಬರಿ ಹೋಟೆಲ್, ನ್ಯೂ ದುರ್ಗಾ ಹೋಟೆಲ್, ಅಕ್ಷಯ ಹೋಟೆಲ್ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಲಾಯಿತು. ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ ಎಂಬ ದೂರುಗಳ ಹಿನ್ನೆಲೆ ಅಧಿಕಾರಿಗಳು ಅಡಗುದಾಣಗಳು ಹಾಗೂ ಸಂಗ್ರಹ ಸ್ಥಳಗಳನ್ನು ಪರಿಶೀಲಿಸಿದರು. ಪರಿಶೀಲನೆಯ ವೇಳೆ ಅಡುಗೆ ಅನಿಲವನ್ನು ಅಕ್ರಮವಾಗಿ ಸಂಗ್ರಹಿಸುತ್ತಿರುವುದೇ ಅಥವಾ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿರುವುದೇ ಎಂಬುದನ್ನು ಅಧಿಕಾರಿಗಳು ಸೂಕ್ಷ್ಮವಾಗಿ ಪರಿಶೀಲಿಸಿದರು. ಗ್ಯಾಸ್ ಸಿಲಿಂಡರ್ಗಳ ದಾಖಲೆಗಳು, ಪರವಾನಗಿ ಹಾಗೂ ಸುರಕ್ಷತಾ ಕ್ರಮಗಳನ್ನು ಪರಿಶೀಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಭರತ್ ರಾಜ್, ಅಕ್ರಮವಾಗಿ ಗ್ಯಾಸ್ ಶೇಖರಣೆ ಮಾಡುವುದು ಹಾಗೂ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸುವುದು ಕಾನೂನುಬಾಹಿರ. ಇಂತಹ ಪ್ರಕರಣಗಳು ಕಂಡುಬಂದಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು. ಅಧಿಕಾರಿಗಳ ಈ ದಿಢೀರ್ ಕ್ರಮದಿಂದ ಪಟ್ಟಣದ ಹೋಟೆಲ್ ಮತ್ತು ವ್ಯಾಪಾರಸ್ಥರಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಹಂಗೆ ಇತ್ತಂದರೆ ಮತ್ತು ಇನ್ನೊಂದು ನೋಟಿಸ್ ಇಶ್ಯೂ ಮಾಡಿ ಬೆಳೆಸ್ಕೊಂಡ್ರಿ. ಇಲ್ಲಿ ಅಲ್ಲ, ನೀವು ಇಲ್ಲಿ ತರಕಾರಿ ಹೌದಾ ಒಂಚೂರು ಕ್ಲೀನ್ ಇಟ್ಕೋಬೇಕಾ ಬೇಡ? ಈಗ ಜನ ಏನು ಹಂಗೆ ಇದು ಮಾಡ್ತಾರೆ ಅಂತ ಇವತ್ತು ಈಗ ಹೇಳಿದ್ದೀನಿ, ಸ್ವಲ್ಪ ಮುಂಚೆ ಹೇಳಿದ್ದೀನಿ, ಎಲ್ಲ ಕ್ಲೀನ್ ಮಾಡಿ ಹೇಳಿ ಹೋಗಿದ್ದೀನಿ. ನೋಡೋದು ಏನು ಜನರು ಈ ಥರ ಬೇರೆ ಜಾಗ ಇದ್ರೆ ನೀವು ಕಳಿಸ್ತಾ ಇಲ್ಲ, ಇಲ್ಲೇ ಮಕ್ಕಳಿಗೆ ಕಾಂಪೌಂಡ್ ಮಾಡ್ಕೊಡಪ್ಪ ನಿನ್ನ ಜಾಗ. ಯಾರೋ ಮೀನ್ ಸಾರು ಮಾಡಿದಾರೆ ಸ್ಟಾಪಿನಲ್ಲಿ. ಮೀನ್ ಸಾರ ಇಲ್ಲಿ ಒಳಗಡೆ ಚಟ್ನಿ ಸಾರು ಮಾಡಿದ್ದಾರೆ. ನಿಮ್ಮ ಮನೆಯಲ್ಲ ಎಲ್ಲ ಅವ್ರದ್ದೇ. ಯಾರು ವಿರುದ್ಧ ಎಲ್ಲ ಖಾಲಿ ಹೇಳಿದ್ದಾರೆ. ನಮ್ಗೆ ಅದೆಲ್ಲ ಪ್ರಶ್ನೆ, ಇವು ಖಾಲಿ ನಿಮ್ಮದ ಅಲ್ವಾ? ನಮ್ಗೆ ಇಷ್ಟೇ ಉತ್ತರ ಬೇಕು. ನಾವ್ ಯಾರು ಏನು ಬೇರೆ ಕೇಳ್ತಿಲ್ಲ. ಇದು ನಿಮ್ದೇನಾ ನಿಮ್ದೇನಾ ಕಮರ್ಷಿಯಲ್ ಅಂತ ಕೇಳ್ತಾ ಇದೀವಿ ಅಷ್ಟೇ. ಇನ್ನೇನು ಬಗ್ಗೆ ನಾವು ಆಕ್ಷೇಪ ಒಳಗಡೆ ಇನ್ನೊಂದಿರ್ಬೇಕು. ಇಲ್ಲ, ಎಲ್ಲ ಖಾಲಿ ಇದ್ದಿದ್ದು ಆವಾಗಿನ ತಂದಿದ್ದೆಲ್ಲ ಹಾಗೆ ಇದೆ. ವಾಸನೆ ರೀ, ಅದು ಹೆಂಗ್ರಿ ಇಲ್ಲಿ ಚಟ್ಲಿ ಸಾಲ ಮಾಡಬೇಡಿ ಅಂತ ಹೇಳಿ ಅದು ಚಟ್ಲಿ ಮಾಡ್ತಾರಲ್ಲ, ಜಿಂಗ ಮಾಡಿದಾರಲ್ಲ ಸಾಂಬಾರು, ನಿನ್ನೆ ರಾತ್ರಿ ಮಾಡಿದ್ರಲ್ಲ. ಏನಿದು ಏನದೆಲ್ಲ ಕಸ ಶುಂಠಿ ಇಲ್ಲ, ಶುಂಠಿ ನೀವು ಹೋದ್ಸರಿ ಹೇಳಿದ್ವಿ ಇದನ್ನ ಸ್ಟಾಕ್ ನೆಟ್ಟಿಗೆ ಬಿಟ್ಕೋಬೇಕಿಲ್ಲ ಅಂದ್ರೆ ಇಲ್ಲಿ ಸ್ಟಾಕ್ ಮಾಡ್ಕೋಬೇಡ್ರಿ ಅಂತೇಳಿ. ಆದ್ರೂ ಕೂಡ ಗಲೀಜ್ ಮಾಡ್ಕೊಂಡು ಈ ತರ ನಮೂನೆ ಇಟ್ಕೊಂತೀರಾ. ಅಲ್ಲೇ ಪಬ್ಲಿಕ್ ಮೂರು ಸಲ 4 ಸಲ ಹೇಳಿ ನೀವು ಎಷ್ಟು ಕೊಟ್ಟಿದ್ದೀರಿ ಅಂತ ಬೇಕಲ್ಲ, ಕನೆಕ್ಷನ್ ಎಷ್ಟಿದೆ ಅಂತ ಬೇಕಲ್ಲ. 15 ಸಿಲಿಂಡರ್ ಕೊಡಕ್ ಸಾಧ್ಯ? 16 ಅಲ್ಲ, ಇದು ಇಲ್ಲ, ಇದು ಇಲ್ಲಿ ಅಲ್ಲಿ ಮಗ್ಲಾಗ ಒಂದು ಸಿಂಗಲ್ ಅಲ್ಲ, ಇಲ್ಲಿ 4 ಒಂದು ಇಲ್ಲಿ 4 ಇದೆಯಾ? 4 ಇಲ್ಲ, ಜಾಸ್ತಿ. ನಮಸ್ಕಾರ. ಇವಾಗೇನು ಇತ್ತೀಚೆಗೆ ಏನು ವಿಶ್ವದಲ್ಲಿ ಏನು ಯುದ್ಧದ ಕಾರ್ಮೋಡ ಕಾದಿದೆ. ಸೊ ಆ ದೃಷ್ಟಿಯಿಂದ ನಮ್ಮ ಕೇಂದ್ರ ಸರ್ಕಾರವು ಜನಸಾಮಾನ್ಯರಿಗೆ ಇಂಧನದ್ದು ಕೊರತೆ ಆಗಬಾರ್ದು ಅಂತೇಳಿ LPG ಸಿಲಿಂಡರ್ದು ಎಸ್ಮಾ ಕಮೋಡಿಟಿ ಅಂಡರಲ್ಲಿ ಇದನ್ನು ಮಾಡಿದ್ದಾರೆ, ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಮಗೆ ಇವಾಗ ಕಮರ್ಷಿಯಲ್ ಸಿಲಿಂಡರ್ಗಳು ಎಲ್ಲೂ ಸಪ್ಲೈ ಇಲ್ಲ. ಸೊ ಈಗ ಏನಿದ್ರು ಕಡೆ ಓನ್ಲಿ ನಮ್ಮ ಗೃಹ ಬಳಕೆಗಾಗಿ ಸಿಲಿಂಡರ್ ಮಾತ್ರ ಲಭ್ಯವಿರುತ್ತದೆ. ಸೊ ಇವಾಗ ಈ ಗೃಹ ಬಳಕೆ ಇರುವ ಸಿಲಿಂಡರ್ಗಳು ಎಲ್ಲೂ ಕಮರ್ಷಿಯಲ್ ಆಗಿ ಯೂಸ್ ಮಾಡಬಾರ್ದು ಮತ್ತು ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅಂತಂದು ಹೇಳಿ ನಾವು ಇದೆಲ್ಲ ಚೆಕಿಂಗ್ ಎಲ್ಲ ಮಾಡ್ತಾಯಿದ್ವಿ. ಗೋಡೌನ್ ಎಲ್ಲ ವಿಸಿಟ್ ಮಾಡ್ತೀವಿ, ಹೋಟ್ಲೆಲ್ಲ ವಿಸಿಟ್ ಮಾಡ್ತಾಯಿದ್ವಿ. ಏನೂ ತೊಂದರೆ ಆಗ್ದಂಗೆ ನಾವು ನೋಡ್ಕೊಳ್ತಿದ್ದೀವಿ. ಸೊ ಹಾಗೇನಾದರೂ ಉಲ್ಲಂಘನೆ ಕಂಡು ಬಂದಲ್ಲಿ ನಾವು ಶಿಸ್ತಾಗಿ ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತೇನೆ.